ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನಿಮಗೆ ಆಧಾರ್ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ಜಾಬ್ ಬಗ್ಗೆ ತಿಳಿಸ್ಕೊಡ್ಬೋದು ಸ್ನೇಹಿತರೆ. ಆಧಾರ್ ಜಾಬ್ಸ್ ಏನು ನಿಮ್ಗೆ UIDAI ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಸೊ ಆ ಒಂದು ಹುದ್ದೆ ಓಕೆನಾ. ಸೊ ಆಧಾರ್ ಅಲ್ಲಿ ಕರೆದಿರುವಂತದ್ದು ಸ್ಯಾಲರಿ ಬಂದು 35,000 ರೂಪಾಯಿಂದ ಹಿಡಿದು 1,12,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಸೊ ಲಾಸ್ಟ್ ಡೇಟ್ ಬಂದು 26 ಆಗಸ್ಟ್ 2025 ಸ್ನೇಹಿತರೆ. ಓಕೆನಾ. ಇದಕ್ಕೆ ಏನ್ ಓದಿರ್ಬೇಕಾಗಿರುತ್ತೆ, ಏನ್ ಏಜ್ ಲಿಮಿಟ್ ಇದೆ, ಮತ್ತೆ ಯಾರೆಲ್ಲ ಅಪ್ಲೈ ಮಾಡಬಹುದು, ಎಲ್ಲಿ ಈ ಒಂದು ಪೋಸ್ಟ್ ನ ಹಾಕ್ತಾರೆ, ಎಲ್ಲಾದ್ನು ಕೂಡ ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ಫುಲ್ ನೋಡಿ ಸ್ನೇಹಿತರೆ. ಓಕೆನಾ. ಸೊ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಪೋಸ್ಟ್ ಗೆ ಕರೆದಿರೋದು 2 ಪೋಸ್ಟ್ ಇದಾವೆ ಸ್ನೇಹಿತರೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದ್ರದ್ದು ವೇಕೆನ್ಸಿ ಡೀಟೇಲ್ಸ್, ಇಂಪಾರ್ಟೆಂಟ್ ಡೇಟ್ಸ್, ಮತ್ತೆ ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಲಾಸ್ಟ್ ಡೇಟ್ ಬಂದು 26ನೇ ತಾರೀಕಿದೆ. ಸೊ ಅದಕ್ಕಿಂತ ಮುಂಚೆ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡಿರ್ಬೇಕು ಸ್ನೇಹಿತರೆ. ಓಕೆನಾ. ಸೊ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತ ಹೇಳ್ಬಿಟ್ಟು ಕರೆದಿರ್ತು, ESO. ಓಕೆನಾ. ಸೊ 2 ವೇಕೆನ್ಸಿ. ಏಜ್ ಲಿಮಿಟ್ ಬಂದು 56 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಯಾರೆಲ್ಲ ಅಪ್ಲೈ ಮಾಡಬಹುದು? ಆಫೀಸರ್ಸ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಹೋಲ್ಡಿಂಗ್ ಅನಾಲಜಿಸ್ಟ್ ಪೋಸ್ಟ್ ಆನ್ ರೆಗ್ಯುಲರ್ ಬೇಸಿಸ್ ಇನ್ ದ ಪೇರೆಂಟ್ ಗ್ರೇಡ್ ಆರ್ ಡಿಪಾರ್ಟ್ಮೆಂಟ್, ಆರ್ ವಿತ್ 3 years ಆಫ್ ರೆಗ್ಯುಲರ್ ಸರ್ವಿಸ್ ಪೇ ಲೆವೆಲ್ 5 ಅಲ್ಲಿ ಇರಬೇಕು, ಅಥವಾ 5 years ಆಫ್ ರೆಗ್ಯುಲರ್ ಸರ್ವಿಸ್ ಪೇ ಲೆವೆಲ್ 4 ಅಲ್ಲಿ ಇರಬೇಕು, ಅಥವಾ 7 years ಆಫ್ ರೆಗ್ಯುಲರ್ ಸರ್ವಿಸ್ ಇನ್ ಪೇ ಲೆವೆಲ್ 3. ಓಕೆನಾ. ಸೊ ಈ ರೀತಿ ಕರೆದಿದ್ದಾರೆ. ಯಾರ್ಯಾರು ಆಲ್ರೆಡಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಸ್ಟೇಟ್ ಗೌರ್ಮೆಂಟ್ ಅಥವಾ PSU, ಆಟೋನಮಸ್ ಆರ್ಗನೈಸೇಷನ್, ಮತ್ತೆ UTs. ಓಕೆನಾ. ಸೊ ಈ ಒಂದು ಹುದ್ದೆಗಳನ್ನ ನೀವು ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡೋ ಸಮಯದಲ್ಲಿ ನೀವು ನೋಡ್ಕೋಬೇಕಾಗಿರೋದು, ನೀವು ಎಂಪ್ಲಾಯ್ ಆಗಿರ್ಬೇಕು. 7 years, 5 years, 3 years, ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಆ ಒಂದು ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಆಫ್ಲೈನ್ ಮುಖಾಂತರ. ಇದು ಡೆಪ್ಯೂಟೇಷನ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು 7th ಪೇ ಕಮಿಷನ್ ಇರುತ್ತೆ. ಸೊ 92,000 ನಿಮ್ಗೆ ಪೇ ಲೆವೆಲ್ 5 ಇದು ಸ್ಯಾಲರಿ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ನೋಡಿ, ಡೆಪ್ಯೂಟೇಷನ್ ಬೇಸ್ಡ್ ರಿಕ್ರೂಟ್ಮೆಂಟ್ ಇರೋದು ಇದು. ಓಕೆನಾ. ಸೊ ಫಸ್ಟ್ ಎಲಿಜಿಬಿಲಿಟಿ ಆಸ್ ಪರ್ ದ ನೋಟಿಫಿಕೇಶನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದ ನಂತರ ಫೈನಲ್ ಅಪಾಯಿಂಟ್ಮೆಂಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. UIDAI ಹೆಡ್ ಕ್ವಾರ್ಟರ್ಸ್ ಅಲ್ಲಿ. ಓಕೆನಾ. ಸೊ ಇದು ಬಂದು ನಿಮ್ಗೆ ಪ್ರಾಪರ್ ಚಾನಲ್ ಅಲ್ಲಿ ನೀವು ಕಳಿಸ್ಬೇಕಾಗುತ್ತೆ. ಅಂದ್ರೆ ನೀವು ನಿಮ್ಮ ಹೈಯರ್ ಅಥಾರಿಟಿ, ನಿಮ್ಗೆ ಯಾರು ಗ್ರೂಪ್ ಹೆಡ್ ತರ ಯಾರು ಇರ್ತಾರೆ ಆ ಒಂದು ಪರ್ಸನ್ ಹತ್ರ ಸೈನ್ ಮಾಡಿಸ್ಕೊಂಡು, ಮತ್ತು ನಿಮ್ಮ ಮೇನ್ ಆ ಲ್ಯಾಬಿನ ಮೇನ್ ಪರ್ಸನ್, ಎಕ್ಸಾಂಪಲ್ ಡೈರೆಕ್ಟರ್ ತರ ಇರೋರು, ಆ ತರ ಇರುವಂತಹ ಆಫೀಸರ್ಸ್ ನಿಮ್ಗೆ ರೆಕಮೆಂಡ್ ಮಾಡಬೇಕು ಈ ಒಂದು ಪೋಸ್ಟ್ ಗೆ ಹೋಗೋದಕ್ಕೋಸ್ಕರ. ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಹೋಗೋಕ್ಕೋಸ್ಕರ ಆಕ್ಚುಲಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಆ ಡಿಪಾರ್ಟ್ಮೆಂಟ್ ಇಂದ ನೀವು ಆಧಾರ್ ಕಾರ್ಡ್ ಏನು ಮಾಡ್ತು UIDAI ಅಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಈ ರೀತಿ ಬರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ನೀವು ಅಪ್ಲಿಕೇಶನ್ ನ ನೀವು ಸೆಂಡ್ ಮಾಡ್ಬೇಕಾಗಿರುತ್ತೆ UIDAI ಗೆ. ಓಕೆನಾ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ನೋಡಿ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನೋಡಿ, ಅಸಿಸ್ಟೆಂಟ್ ಆಫೀಸರ್ 2 ಪೋಸ್ಟ್. ಓಕೆನಾ. ಸೊ ಸ್ಯಾಲರಿ ಬಂದು ನಿಮ್ಗೆ 93,000 ವರೆಗೂ ಸ್ಯಾಲರಿ ಇರುತ್ತೆ ಸ್ನೇಹಿತರೆ. ಪೇ ಲೆವೆಲ್ 5 ಅಲ್ಲಿ ನಿಮ್ಗೆ ಕೊಡ್ತಾರೆ. ಓಕೆನಾ. ಅದಾದ ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿರ್ಬೇಕು ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್, ಲೀಗಲ್ ಎಸ್ಟಾಬ್ಲಿಷ್ಮೆಂಟ್, ಹ್ಯೂಮನ್ ರಿಸೋರ್ಸ್, ಫೈನಾನ್ಸ್, ಅಕೌಂಟಿಂಗ್, ಬಜೆಟಿಂಗ್, ವಿಜಿಲೆನ್ಸ್, ಪ್ರೊಕ್ಯೂರ್ಮೆಂಟ್, ಪ್ಲಾನಿಂಗ್ ಅಂಡ್ ಪಾಲಿಸಿ, ಗವರ್ನೆನ್ಸ್, ಬೇಸಿಕ್ ಸ್ಕಿಲ್ ಆಫ್ ವರ್ಕಿಂಗ್ ಇನ್ ಕಂಪ್ಯೂಟರೈಸ್ಡ್ ಆಫೀಸ್ ಎನ್ವೈರನ್ಮೆಂಟ್. ಓಕೆನಾ. ಸೊ ಈ ರೀತಿ ಇರುತ್ತೆ. ಸೊ ಪೇ ಲೆವೆಲ್ 6 ಮತ್ತೆ 5 ಕೊಡ್ತಾರೆ ಸ್ನೇಹಿತರೆ. ಸೊ ಈಕ್ವಲೆಂಟ್ ಗ್ರೇಡ್ ಅನ್ನ ನಿಮ್ಗೆ ಕೊಡ್ತಾರೆ. ಓಕೆನಾ. ಸೊ ಇದನ್ನ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಪ್ರೊಸೀಜರ್ ನ ನೋಡಿ. ಇಂಟ್ರೆಸ್ಟೆಡ್ ಇಂಡಿವಿಜುವಲ್ಸ್ ಮೇ ಅಪ್ಲೈ ಥ್ರೂ ಪ್ರಾಪರ್ ಚಾನಲ್ ಇನ್ ದ ಫಾರ್ಮ್ ಸೆಟ್ ಆಫ್ ಅನಕ್ಷರಿ 1. ಓಕೆನಾ. ಸೊ ಅನಕ್ಷರಿ 1 ಕೊಟ್ಟಿರ್ತಾರೆ. ಸೊ ಅನಕ್ಷರಿ 1 ಪ್ರಕಾರ ನೀವು ಅಪ್ಲಿಕೇಶನ್ ಕಳಿಸ್ಬೇಕಾಗುತ್ತೆ. ನೋಡಿ 2, ಈ ಒಂದು ಡೈರೆಕ್ಟರ್ HR, ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ರೀಜನಲ್ ಆಫೀಸ್, ಭವನ್, ಬೆಂಗಳೂರು, ರೇಸ್ ಕೋರ್ಸ್. ಓಕೆನಾ. ಸೊ ಈ ಒಂದು ಆಫೀಸ್ಗೆ ನೀವು ಹೋಗ್ತೀರಾ ಸ್ನೇಹಿತರೆ. ರೇಸ್ ಕೋರ್ಸ್ಗೆ ರೀಜನಲ್ ಆಫೀಸ್ ಬೆಂಗಳೂರು ಏನಿದೆ ಅಲ್ಲಿ ನೀವು ಕೆಲಸ ಮಾಡ್ತೀರಾ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಹುದ್ದೆ ಅದಕ್ಕೋಸ್ಕರ ಇರೋದು. ಫುಲ್ ಡೀಟೇಲ್ಸ್ ನ ನೀವು ಬರಿಬೇಕಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್. ಸೊ ಫುಲ್ ಡೀಟೇಲ್ ಬರೆದು ನೀವು ಅಪ್ಲಿಕೇಶನ್ ನ ಸೆಂಡ್ ಮಾಡ್ಬೇಕಾಗಿರುತ್ತೆ. ಓಕೆನಾ.
ಸೊ ಅದ್ರ ಜೊತೆಗೆ ನೀವು ಫಾರ್ವರ್ಡಿಂಗ್ ಅಥಾರಿಟಿ ಕೂಡ ಸೈನ್ ಮಾಡ್ಕೋಬೇಕಾಗಿರುತ್ತೆ ಅನಕ್ಷರಿ 2. ಹಾಗೆ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಾಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಹೀಗೆ ಹಲವಾರು ಜಾಬ್ ಪೋಸ್ಟ್ ಗಳು ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟು 26ನೇ ತಾರೀಕು ಇರುವಂತದ್ದು ಎಷ್ಟೊಂದು ಇದಾವೆ. ಇಸ್ರೋ ಇದೆ, EAIL ಇದೆ, ಮತ್ತೆ ನಮ್ಮ NICAL ಅಲ್ಲಿ ಇದೆ, ಮತ್ತೆ ನೋಟ್ ಮುದ್ರಣ ಬ್ಯಾಂಕ್ ಅಲ್ಲಿ ಕೂಡ ಇದೆ. ಓಕೆನಾ? ಹಾಗೆ BCC ಬ್ಯಾಂಕ್ ಅಲ್ಲಿ ಕೂಡ ಇದೆ. ಓಕೆನಾ? ಸೊ ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಬಂದ ತಕ್ಷಣ ಇಲ್ಲಿ ತೋರಿಸುತ್ತೆ ಪೋಸ್ಟ್ ಟೈಟಲ್, ಲಾಸ್ಟ್ ಡೇಟ್ ಟು ಅಪ್ಲೈ. ಸೊ 26 ಆಗಸ್ಟ್ಗೆ 4 ಹುದ್ದೆಗಳಿದಾವೆ ಸ್ನೇಹಿತರೆ. ಸೊ 4 ನೀವು ಅಪ್ಲಿಕೇಶನ್ ಅಪ್ಲೋಡ್ ಮಾಡಬಹುದು. ಹಾಗೆ NICL 30ನೇ ತಾರೀಕಿಗಿದೆ. ಓಕೆನಾ? ಸೊ ಈ ರೀತಿ ಇದೆ, ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೋಡ್ ಮಾಡಬಹುದು. ಎಲ್ಲಾದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಹಾಗೆ ಇದ್ರದ್ದು ಎಕ್ಸ್ಪ್ಲನೇಷನ್ ವಿಡಿಯೋಗಳು ಇದಾವೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಫುಲ್ ವಿಡಿಯೋಸ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.